ದಾವಣಗೆರೆ ಬಿಜೆಪಿಯಲ್ಲಿ ಇಂದು ಭಾರಿ ಹೈಡ್ರಾಮವೇ ನಡೆದು ಹೋಗಿರುವಂತದ್ದು. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಇಂದು ಕೋರ್ ಕಮಿಟಿ ಸಭೆ ನಡೆಯಲಿದೆ. ದಾವಣಗೆರೆಯಲ್ಲಿ ನಿಗದಿಯಾಗಿರುವಂತಹ ಕೋರ್ ಕಮಿಟಿ ಸಭೆ ಇದಾಗಿದ್ದು, ಈ ಸಭೆಯಲ್ಲಿ ಸಿದ್ದೇಶ್ವರ್ ರೇಣುಕಾಚಾರ್ಯ ಮುಖಾಮುಖಿ ಆಗಲಿದ್ದಾರೆ. ಭಾರಿ ಹೈಡ್ರಾಮಾ. ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಇದು ಕೋರ್ ಕಮಿಟಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಸಿದ್ದೇಶ್ವರ್ ರೇಣುಕಾಚಾರ್ಯ ಮುಖಾಮುಖಿ. ನಮ್ಮನ್ನ ಒಗ್ಗೂಡಿಸಿಕೊಂಡು ಟಿಕೆಟ್ ಘೋಷಣೆ ಮಾಡಬೇಕಿತ್ತು. ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ರೇಣುಕಾಚಾರ್ಯ ನಿನ್ನೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇಶ್ವರ್ ರೇಣುಕಾಚಾರ್ಯ ಮುಖಾಮುಖಿ ವೇಳೆ ಭಾರಿ ಹೈಡ್ರಾಮಾ ಸಾಧ್ಯತೆ ಇರುವಂತದ್ದು. ಟಿಕೆಟ್ ಸಂಬಂಧ ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ದಾರೆ ರೇಣುಕಾಚಾರ್ಯ ಟೀಮ್. ಪರೋಕ್ಷವಾಗಿ ನಿಂತಿದ್ದಾರೆ ಕುಮಾರಸ್ವಾಮಿ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಟಿಕೆಟ್ ಸಿಗುವಲ್ಲಿ ಎಚ್ಡಿಕೆ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು. ಸಾಕಷ್ಟು ಕುತೂಹಲಗಳಿದೆ, ಏನಾಗಬಹುದು ಅನ್ನುವಂಥದ್ದು. ಪರ ವಿರೋಧಗಳ ಚರ್ಚೆಗಳು, ಜೊತೆಗೆ ಟಿಕೆಟ್ನ ಪೈಪೋಟಿ. ಸಿದ್ದೇಶ್ವರ್ ರೇಣುಕಾಚಾರ್ಯ ಮುಖಾಮುಖಿ ಆಗಲಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ರೇಣುಕಾ ಟೀಮ್ ಗರಂ ಆಗಿದೆ. ನಮ್ಮನ್ನ ಒಗ್ಗೂಡಿಸಿಕೊಂಡು ಟಿಕೆಟ್ ಘೋಷಣೆ ಮಾಡಬೇಕಿತ್ತು ಅಂತ ಕೂಡ ಹೇಳ್ತಿದ್ದಾರೆ. ನೋಡಬೇಕು ಏನಾಗತ್ತೆ ಅನ್ನುವಂತಹ ಕುತೂಹಲ. ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಆದರೆ ರೇಣುಕಾಚಾರ್ಯ ಲಾಭಿ ಮೇಟಿನಿಂದ ಸಿದ್ದೇಶ್ವರನ್ ಟೀಮ್ ಬೆಂಬಲಕ್ಕೆ ಪರೋಕ್ಷವಾಗಿ ಒಂದ್ ಕಡೆ ಕುಮಾರಸ್ವಾಮಿ ನಿಂತಿದ್ರೆ, ಮತ್ತೊಂದ್ ಕಡೆ ರೇಣುಕಾಚಾರ್ಯ ಅವರು ಗರಂ ಆಗಿರುವಂಥದ್ದು. ಅಂದ್ರೆ ಜನ ನಮ್ಮನ್ನು ಐಡೆಂಟಿಫಿಕೇಶನ್ ನೋಡೋಣ. ಇಲ್ಲಿ ಎರಡು ಬಣ ಇಲ್ಲ, ಯಾರ ಬಲನೂ ಇಲ್ಲ, ಶಕ್ತಿ ಇಲ್ಲ, ಯಾರು ಶಕ್ತಿಹೀನರು ಅಲ್ಲ. ಪಕ್ಷ ಅಷ್ಟೇ ಇಲ್ಲಿ ಶಕ್ತಿ ನಮಗೆಲ್ಲರಿಗೂ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಎಲ್ಲ ಸ್ಥಾನಮಾನ ಕೊಟ್ಟಿದೆ. ನಾವು ಇವತ್ತು ಈ ಮಟ್ಟಕ್ಕೆ ಮಾಧ್ಯಮದ ಮಾತಾಡ್ತೀವಿ ಅಂದರೆ ಜನ ನಮ್ಮನ್ನು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಶಾಸಕರಾಗಿ, ಸಚಿವರಾಗಿ ನಮ್ಮದೇ ಆದ ಹೆಜ್ಜೆ ಗುರುತುಗಳು ಕೆಲಸ ಮಾಡಿದ್ವಿ. ಹಾಗಾಗಿ ಜನ ನಮ್ಮನ್ನು ಗುರುಸ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ. ಇಲ್ಲಿ ಶಕ್ತಿ, ಬಲಾಢ್ರು ಅದಿಲ್ಲ. ಬಿ ಜೆ ಪಿ ಒಂದೇ ಕಮಲ ಚಿಹ್ನೆ. ಇಲ್ಲಿ ಶ್ರೀನಿವಾಸ್ ಹೊಸಬಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡಲಿ ಹೊಸ ಮುಖ ಅಂತ ಇರ್ಬೋದು, ಆದರೆ ಪಕ್ಷದ ಕಾರ್ಯಕರ್ತನಾಗಿ ಅವನು ಸಹ ಅವನದೇ ಆದ ಒಂದು ಕೊಡುಗೆ ಇದೆ. ಮತ್ತು ನಾವು ಹೇಳಿದ್ದಲ್ಲ, 8 ಜನರಲ್ಲಿ ಯಾರಿಗೆ ಕೊಟ್ಟರು ದುಡಿತೀವಿ ಅಂತ 5 ಜನ ಜಯಮ್ಮ, ಕೃಷ್ಣಮೂರ್ತಿ ಪವರು, ಬಿ ಎಂ ಸತೀಶ್ ಇರಲಿಲ್ಲ. 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ನಾವೆಲ್ಲ ಒಂದೇ ಅಂತೇಳಿ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಸಮಾನತ ರೀತಿಯಲ್ಲಿ ಒಟ್ಟಾಗಿ ನಾವೆಲ್ಲ ಮಾರ್ಗದರ್ಶನ ಮಾಡಿದ್ವಿ. ಒಂದೇ ಅಂತೇಳಿ ಸಂದೇಶ ಕೊಡಿದರೆ ನಮ್ಮ ಗುರಿ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಎರಡರಲ್ಲೂ ಗೆಲ್ತೀವಿ. ದಾವಣಗೆರೆಯಲ್ಲಿ 2 ಬಣ ಅಂತ ನೋಡೋಣ. ಬಣ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಕಮಲ 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 ಅಷ್ಟೇ. ನೋಡೋಣ, ಇಲ್ಲಿ 2 ಬಣ ಇಲ್ಲ, ಯಾರ ಬಲನೂ ಇಲ್ಲ, ಶಕ್ತಿ ಇಲ್ಲ, ಯಾರು ಶಕ್ತಿ. ಸರ್, ರೇಣುಕಾಚಾರ್ಯ ಅವರು ನೋಡ್ತಾ ಇರ್ಬೋದು, ಫುಲ್ ಗರಂ ಆಗಿದ್ದಾರೆ. ನಾವು ನಮ್ಮ ಪ್ರೆಸೆನ್ಸ್ ಕೂಡ ಇರಬೇಕಾಗಿತ್ತಲ್ವ, ಇಲ್ಲದೆ ಏನಕ್ಕೋಸ್ಕರ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಸೊ ಸಿದ್ದೇಶ್ವರ್ ರೇಣುಕಾಚಾರ್ಯ ಇಬ್ಬರು ಕೂಡ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಭಾರಿ ಹೈಡ್ರಾಮಾ. ಸೊ ಲಾಭಿಯನ್ನು ನಡೆಸಿದ್ರು ರೇಣುಕಾಚಾರ್ಯ ಟೀಮ್ ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ. ಆದರೆ ರೇಣುಕಾಚಾರ್ಯ ಲಾಭಿಯಲ್ಲೋ ಒಂದು ಕಡೆ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು. ಸೊ ಸಿದ್ದೇಶ್ವರ್ ಟೀಮ್ ಬೆಂಬಲಕ್ಕೆ ಕೂಡ ಇನ್ನು ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಟಿಕೆಟ್ ಸಿಗುವಲ್ಲಿ ಎಚ್ಡಿಕೆ ಪ್ರಮುಖ ಪಾತ್ರ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಯಿತು. ಬಿಕಾಸ್ ಹಿಂದೆ ಸಾಕಷ್ಟು ಎಚ್ಡಿಕೆ ಕುಟುಂಬದವರು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಜೊತೆಲಿದ್ದರು ಒಂದಷ್ಟು ವಿಚಾರಗಳ ಸಂದರ್ಭದಲ್ಲಿ ಅನ್ನುವಂಥ ಮಾತು ಕೂಡ ಇತ್ತು. ಸೊ ಇದೀಗ ಎಚ್ಡಿಕೆ ಅವರು ಅವರ ಪರ ಬ್ಯಾಟ್ ಬೇಸಿರುವಂಥದ್ದು, ಅಂದರೆ ಟಿಕೆಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಮಾತನಾಡಿರುವಂಥದ್ದು. ಸೊ ಹೈಕಮಾಂಡ್ ಕೂಡ ಎಚ್ಡಿಕೆ ಮಾತಿಗೇನೆ, ಅಂದರೆ ನಿನ್ನೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವಿಜಯೇಂದ್ರಗೆ ಮುಖಭಂಗ ಆಗುವ ರೀತಿಯೇ ಆಯಿತು. ಸೊ ಇದೀಗ ರೇಣುಕಾಚಾರ್ಯ ಅವರು ಕೂಡ ನಮ್ಮನ್ನು ಒಗ್ಗೂಡಿಸ್ಕೊಂಡು ಟಿಕೆಟ್ ಘೋಷಣೆ ಮಾಡಬೇಕಿತ್ತು. ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ರೇಣುಕಾಚಾರ್ಯ ನಿನ್ನೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದಂತಹ ಮಾತುಗಳು. ಅದರ ಬೆನ್ನಲ್ಲೇ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ಆಯೋಜನೆ ಮಾಡಿದೆ.